ನಮ್ಮ ಗಂಡು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ಒಂದು ಒಳ್ಳೆ ಗಾಡಿ ತಗೋಬೇಕು ಅನ್ನೋದು ತುಂಬ ಆಸೆ ಇರುತ್ತೆ. ಸೊ ಬೆಳೀತಾ ಬೆಳೀತಾ ಇದೇ ಗಾಡಿ ತಗೋಬೇಕು ಅನ್ನೋ ಕ್ರೇಜ್ ಮಾತ್ರ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಗಂಡು ಮಕ್ಕಳು ಇಷ್ಟಪಟ್ಟು ಗಾಡಿನ ಇಷ್ಟಪಟ್ಟು ಲೇಡಿನ ಯಾವತ್ತೂ ಬಿಟ್ಕೊಡ್ಬಾರ್ದು ಅನ್ನೋ ಒಂದು ಕಾನ್ಸೆಪ್ಟು ನನ್ನ ಮೈಂಡಲ್ಲಿತ್ತು. ಸೊ ಅದೇ ಥರ ನಾನು ಇಷ್ಟಪಟ್ಟಿದ್ದ ಗಾಡಿ ತೊಗೊಳಕ್ಕೆ ನನಗೆ ನನ್ನ ಸ್ವಂತ ದುಡ್ಡಲ್ಲಿ 25 ವರ್ಷ ಬೇಕಾಯಿತು. ಯಾವುದೇ ಶೋಕಿ ಮಾಡದೆ ಆರಾಮಾಗಿ ಮನೆ ಜವಾಬ್ದಾರಿಗಳನ್ನೆಲ್ಲ ನಡೆಸ್ಕೊಂಡು ಒಬ್ಬ ಹುಡುಗ ಬೈಕ್ ತೊಗೊಳೋದು ತುಂಬ ಕಷ್ಟ. ಸೊ ಗಾಡಿ ತೊಗೊಂಡು ಸೀದಾ ದೇವಸ್ಥಾನಕ್ಕೆ ಬಂದು ಪೂಜಾರೇ ಒಂದು ಒಳ್ಳೆ ಪೂಜೆ ಮಾಡಿಕೊಡಿ, ನನ್ನ ಡಾರ್ಲಿಂಗಿಗೆ ಯಾವುದೇ ವಿಘ್ನ ಬರದೇ ಇರಲಿ ಅಂತ ಕೇಳಿದೆ. ಆಯಿತು ಅಂತ ಒಪ್ಕೊಂಡು ಒಂದು ಒಳ್ಳೆ ಪೂಜೆ ಮಾಡಿಕೊಟ್ರು. ಅಲ್ಲಿಂದ ಪೂಜಾರಪ್ಪನಿಗೊಂದು ಟ್ಯಾಂಕ್ಸ್ ಹೇಳಿ ನಮ್ಮ ಬಾಸ್ ಆಂಜನೇಯ ಸ್ವಾಮಿಗೊಂದು ಒಳ್ಳೆ ನಮಸ್ಕಾರ ಹಾಕಿ ಅಲ್ಲಿಂದ ಸೀದಾ ಹೊರಟಿದ್ದೆ ನೋಡ್ರಿ. ಗಂಡು ಮಕ್ಕಳು ಏನೇ ಎಂಜಾಯ್ ಮಾಡಬೇಕಂದ್ರು 25 ವರ್ಷ ಮುಂಚೆನೇ ಮಾಡಿಬಿಡೋರು. 25 ಆಯಿತು ಅಂದರೆ ಅವ್ನ ಲೈಫಲ್ಲಿ ಎಂಜಾಯ್ ಮಾಡೋದು ಕ್ರೇಜ್ ಅನ್ನೋದೇ ಹೊರಟೋಗುತ್ತೆ. ಏನೋ ಗೊತ್ತಿಲ್ಲ, ವಯಸ್ಸಾಗ್ತಾ ಆಗ್ತಾ ಜವಾಬ್ದಾರಿಗಳು ಬೆಳೆದ ಮೇಲೆ ಬಂದಮೇಲೆ ಅಷ್ಟು ಎಂಜಾಯ್ ಮಾಡಬೇಕು ಅಂತಲೇ ಅನಿಸಲ್ಲ. ನಮ್ಮ ಮನೆ ಜವಾಬ್ದಾರಿ ಮುಗಿದ್ರೆ ಸಾಕಪ್ಪ ಅಂತ ಅನಿಸುತ್ತೆ. ಸೊ ಅಂಥದ್ರ ಮಧ್ಯೆ ನಮ್ಗೆ ಇಷ್ಟಪಟ್ಟು ಗಾಡಿ ತೊಗೊಳೋದು ತುಂಬ ಚಿಕ್ಕ ವಿಷಯ ಅಲ್ಲ.